ಯಾಕೆ ನಕ್ಕಕ್ಷರ ಕಲ್ತೀವ್ನಿ ಅಂತ ಮದ ನೆತ್ತಿಗೆ ರೈತ ನಿನಗೆ? ಅಪ್ಪಪ್ಪ ಸಾಕಪ್ಪ ಸಾಕು. ಆ ಟೈಲರ್ ಅಂಗಡಿಯಲ್ಲಿ ಅದೇನ್ ಜನನಪ್ಪ. ಇವಳು ಬ್ಲೌಸ್ ಹೊಲಿಸ್ಕೊಂಡು ಬರೋಷ್ಟರಲ್ಲಿ ಪ್ರಾಣನೇ ಹೊರಟೋಯ್ತು. ಅಷ್ಟೊಂದು ಅರ್ಜೆಂಟ್ ಏನಮ್ಮ ಇತ್ತು? ನಿನ್ನೆ ಈ ಮಹಾತಾಯಿ ಮನೆಗೆ ಬೇಗ ಬರ್ದೆ ಶಶಾಂಕ್ ಅಪ್ಪ ಅಮ್ಮಂಗೆ ಕೋಪ ಬರ್ಸಿದ್ಲು. ಪಾಪ ಆ ಹುಡುಗ ಶಶಾಂಕ ಹೇಗೋ ಒಪ್ಸಿ ನಾಳೆ ಮತ್ತೆ ಅವ್ರನ್ನ ಕರ್ಕೊಂಡ್ ಬರ್ತಾ ಇದ್ದಾನೆ. ಈ ಸೀರೆನು ಅವನೇ ಕೊಟ್ಟಿದ್ದು, ತಗೋ. ಬಂದಾಗಿಂದ ನೋಡ್ತಾ ಇದ್ದೀನಿ, ಪ್ರಪಂಚನೇ ಮುಳುಗೋಗಿರುತ್ತೆ ಆಡ್ತಿದ್ಯಲ್ಲೇ. ಮುಳುಗೋಗ್ತಿರೋದು ಆ ಮಕ್ಕಳು ಭವಿಷ್ಯ. ಮಕ್ಕಳು 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 ಸ್ವಲ್ಪ ನಿನ್ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ. ನೀವೇನ್ರಿ ಇವಳು ತಲೆ ಸವರ್ಕೊಂಡು? ಶಾಮು, ಮಕ್ಕಳ ಭವಿಷ್ಯ ಹಾಳಾಗುತ್ತಲ್ಲ ಅಂತ ಅವಳ ಮನ್ಸಿಗೆ ನೋವಾಗ್ತಿದೆ ಕಣೆ. ನೀನ್ ಮತ್ತೂ ನೋವು ಕೊಡ್ಬೇಡ, ಹೋಗೆ ಸುಮ್ನೆ. ಸರಿ, ನಾನೇನು ಹೇಳಲ್ಲ, ನೀವೇ ಹೇಳಿ. ನಾಳೆ ಸ್ಕೂಲಿಗೀಳು ಅಂತ ಹೋಗೋ ಹಾಗಿಲ್ಲ. ಸಾಧ್ಯನೇ ಇಲ್ಲ ಅಮ್ಮ. ಮತ್ತೆ ನಿನ್ನೆ ತರ ನಾಳೆನೂ ನಮ್ಗೆ ಅವಮಾನ ಮಾಡಿಸ್ಬೇಕು ಅಂತಿದ್ಯಾ? ಶಶಾಂಕಂಗ್ ನನ್ನ ಮೇಲೆ ಇರೋ ಪ್ರೀತಿ ನಿಜಾನೇ ಆದ್ರೆ ನನ್ ಪ್ರೀತಿ ಕೆಲಸ ಗೌರವ ಕೊಟ್ಟು ನಾನು ಬರೋವರೆಗೂ ಕಾಯ್ತಾನೆ. ಏನ್ರಿ ಇವಳು ಗಂಡಿನ ಕಡೆಯವರು ಇವಳು ಕೆಲ್ಸಕ್ಕೆ ಹೋಗ್ಲೇಬಾರ್ದು ಅಂತಿದ್ದಾರೆ. ಇವಳು ನೋಡಿದ್ರೆ ಹೀಗ್ ಮಾತಾಡ್ತಾ ಇದ್ದಾಳಲ್ಲ. ಯಾಕಮ್ಮ ಹೊಡ್ದೆ? ನಾವಿಲ್ಲಿ ಟೆನ್ಷನ್ ಅಲ್ಲಿ ಮಾತಾಡ್ತಿದ್ರೆ ನೀನು ಕಿಸಿ ಕಿಸಿ ಅಂತ ನಗ್ತಾ ಇದ್ಯಾ? ನೀನು ಜೋಕ್ ನೆನ್ಪಾಯ್ತು. ಪುಸ್ತಕ ಓದುವಾಗ ಅದೆಂತ ಜೋಕೆ? ಬರ್ತಾ ಬರ್ತಾ ಒಬ್ಬೊಬ್ಬಳಿಗೆ ಕಿಸಿಯೋದು ಜಾಸ್ತಿ ಆಗಿದೆ ನಿಂದು. ಬಾ, ಈ ಅಮ್ಮನ ಹತ್ರ ಹೇಗಿದ್ರು ಕಷ್ಟನೇ. ನನ್ನ ಜೀವನದಲ್ಲಿ ಮೊದಲನೇ ಕಿತ್ತ ನಮ್ಮ ಅವನ್ ಬಿಟ್ಟು ಬೇರೆ ಹೆಣ್ಮಗ ಹೇಳಿದ್ದು ಸರಿ ಅನಿಸ್ತೈತೆ. ಆದ್ರೆ ಇದನ್ನ ಯಾರ ಹತ್ರನೂ ಹೇಳ್ಕೊಳಕ್ ಆಯ್ತಾ ಇಲ್ಲ ಬೆಳಿ. ನಾನು ಅವತ್ತೇ ಹೇಳ್ದೆ ನನ್ನ ಕೋವಿ ಅಣೆಗೂ ಅಣ್ಣಂಗೇನೋ ಹೆಚ್ಚು ಕಮ್ಮಿ ಆಗೈತೆ ಅಂತ. ಇದೆಲ್ಲ ನೋಡಿದ್ರೆ ಪ್ರೀತಿ ಅನ್ನೋ ಬ್ಲೇಡು ಅಣ್ಣನಿರೋ ಕುಯ್ತರ ಬರಕಲ್ಲ. ತೆಪ್ಪೆ ಮಾಡಿದ್ರು ಆ ಟೀಚರ್ ಮುಂತವ ಸಮಯ ಕೇಳಿಸೋದು ತೆಪ್ಪಲ್ವಾ ಬೆಳ್ಳಿ? ಬೆಳ್ಳಿ, ಆ ಟೀಚರ್ ಅಮ್ಮನ ಮುಂದ್ಗಡೆ ನಿಂತ್ಕೊಂಡ್ರನಿಯ ಎದೆ ಬಡ್ತಾ ನಿಂತ್ಕೊಂಡಂಗೆ ಆಯ್ತದೆ. ಟೀಚರ್ ಅಮ್ಮನ್ ಕಂಡ್ರೆ ನಮ್ಮ ಅವನ್ ಕೋಪ, ನಮ್ಮ ಅವನ್ ಕಂಡ್ರೆ ಟೀಚರ್ ಅಮ್ಮಂಗೆ ಆಗಕ್ಕಿಲ್ಲ. ಎಗ್ರ ಆಡ್ತಾರೆ. ಇನ್ನ ಅವ್ರ ತವ ಹೋಗಿ ನಮ್ಮ ಅವನ್ ತವ ಸಮಯ ಕೇಳು ಅಂತ ಹೆಂಗ್ ಕೇಳೋದು ಬೆಳ್ಳಿ? ಓ, ಹಂಗಾದ್ರೆ ನಿಮ್ಮ ಅವನಿಗಿಂತ ಟೀಚರ್ ಅವನೇ ಹೆಚ್ಚಾಗ್ಬಿಟ್ಲ ನಿಂಗೆ? ಬೆಳ್ಳಿ, ನೀನ್ ಮಾತಾಡ್ದ? ಮತ್ತೆ ಹಿಂಗ್ ಮಾಡಿದ್ರೆ ಯಾವ ದೇವ್ರಿಗೆ ಮೆಚ್ತಾನೆ? ಅವ್ವ ಏನಾದ್ರೂ ಹೇಳಿ ಅದೇ ದಿಟ. ಹೊಡೆದಾದ್ರೂ ಸರಿ, ಬಡ್ದಾದ್ರೂ ಸರಿ, ಆ ಟೀಚರ್ ಅವನ್ನ ಕರ್ಕೊಂಬಂದು ನಿಮ್ಮ ಅವನ ಹತ್ರ ಕ್ಷಮೆ ಕೇಳಿಸ್ಲೇಬೇಕು ನೀನು. ಎಲ್ಗೋದಿಲ್ಲ ಏನ್ರಲ್ಲ, ಇಷ್ಟು ವರ್ಷ ಜೊತೆಗಿದ್ಬಿಟ್ಟು ನಾನು ಹೆಂಗಿವ್ನಿ ಅಂತ ಅರ್ಥ ಮಾಡ್ಕೊಂಡಿಲ್ವೇನ್ರಲ್ಲ? ಹೆತ್ತ ತಾಯಿ ಮುಂದೆ ಕೋಟಿ ದೇವರು ಲೆಕ್ಕಕ್ಕಿಲ್ಲ ಅನ್ನೋ ತಾಯಿಗೆ ತಕ್ಕ ಮಗ ಕಲ್ಲ ನಾನು. ಏನಳು, ತಾಯಿಗೆ ತಕ್ಕ ಮಗ. ಹಂಗಿದ್ಬೇಕಾ ಟೀಚರ್ ಮತ್ತೆ ಹೋಗಿ ಸೇಮೆ ಕೇಳಿಸು. ಕೇಳಿಸ್ತೀನಿ ಕಣ್ಲ, ಕೇಳಿಸ್ತೀನಿ. ಆದ್ರೆ ನೀವುಗಳು ಹೇಳ್ದಂಗೆ ಟೀಚರ್ ಅಮ್ಮನ ಹೊಡೆದು ಬಡ್ದು ಕೇಳಕ್ ಆಗಕ್ಕಿಲ್ಲ ಕಣ್ಲ. ಅದೇ ಯಾಕೆ ಅಂತ. ತಾನಾನೆ ನಾನೇ ನಾನೇ ನಾನಾ ನಾನೇ ತಾನಾನೆ ನಾನೇ ನಾನೇ ನಾನಾ ನಾನೇ. ನಾನು ಆಂಜನೇಯನ್ ಭಕ್ತ ಕಣ್ಲ. ಯಾವ ಹೆಣ್ಣು ಮಗಿನ ಮೇಲೂ ಕೈ ಮಡ್ಗಕ್ಕಿಲ್ಲ. ಈ ಹೊಡೆದಾಟ ಬಡ್ದಾಟ ಬಿಟ್ಟು ಮಹಾತ್ನಾಗೆ ಮುಗಿಯೋ ಥರ ಏನಾರ ಒಂದು ಉಪಾಯ ಮಾಡಬೇಕು. ನಿದ್ದೆ ಬರ್ಲಿಲ್ವಾ? ಇಲ್ಲ ಕಣೆ, ಶಾಲೆಯಲ್ಲಿ ನಡೀತಿರೋ ಘಟನೆಗಳ ಬಗ್ಗೆ ಅವ್ರು ಹೇಳ್ತಿದ್ರೆ ನನಗೊಂಥರ ಭಯ ಆಗ್ತಾ ಇದೆ. ನನಗೆ ಅವ್ರದ್ದೇ ಚಿಂತೆ ಆಗ್ಬಿಟ್ಟಿದೆ. ಇಷ್ಟು ಚಿಂತೆ ಇರೋರು ಅವಳಿಗೆ ಭಯದ ಬುದ್ಧಿ ಹೇಳೋದ್ ಬಿಟ್ಟು ಅವಳಿಗೆ ಸಮಾಧಾನ ಮಾಡ್ತಿರಲ್ಲ.
ಟೀಚರ್ ಆಗಿ 4 ಮಕ್ಕಳಿಗೆ ಪಾಠ ಹೇಳೋಳು ಕಣೆ ಅವಳು. ಅವಳಿಗೆ ನಾನೇನು ಬುದ್ಧಿ ಹೇಳಿ? ಅವ್ಳ ಬದುಕಿನ ದಾರಿನೇ ತಪ್ತಾ ಇದೆ. ಬೇಗರು ಬೇರೆ ಅವಳು ಸ್ಕೂಲ್ಗೆ ಹೋಗ್ಲೇಬಾರ್ದು ಅಂತ ಹೇಳ್ತಾ ಇದ್ದಾರೆ. ಈಗೇನ್ರಿ ಮಾಡೋದು? ಇಲ್ಲ ಕಣೆ, ನನ್ನ ಕೈಲಿ ಅಕ್ಷರನ ಕನ್ವಿನ್ಸ್ ಮಾಡೋಕ್ಕಾಗ್ತಿಲ್ಲ. ಅವಳ ವಿಷಯದಲ್ಲಿ ನೀವು ಈಗ ಸುಮ್ಮನೆ ಇರೋದು ನನಗೆ ಯಾಕೋ ಸರಿ ಅನಿಸ್ತಿಲ್ಲ ರೀ. ಶಶಾಂಕ್ ತನ್ನ ಪ್ರೀತಿನ ಉಳಿಸ್ಕೊಳ್ಳೋಕ್ಕೋಸ್ಕರ ಅವ್ರ ತಂದೆ ತಾಯಿ ಮನವೊಲಿಸ್ತಾನೇನೋ ಅನ್ನೋ ನಂಬಿಕೆ, ಆ ನಂಬಿಕೆ ಮೇಲೆ ಸುಮ್ಮನಿದ್ದೀನಿ. ಅಷ್ಟಾದ್ರೆ ಸಾಕು ರೀ. ಹೇಳಿ ಅಪ್ಪ. ಅಲ್ಲ ಮಗಳೇ, ಇವತ್ತು ಹೋಗೋದು ಬೇಡ ಅಂತ ನಾನು ನಿಮ್ಮಮ್ಮ ಅಷ್ಟು ಹೇಳಿದ್ರು ಸ್ಕೂಲ್ಗೆ ಹೋಗಿದ್ದೀಯಲ್ಲ. ಸಾರಿ ಅಪ್ಪ, ಮಕ್ಕಳು ಭವಿಷ್ಯಕ್ಕೋಸ್ಕರ ನಿಮ್ಮ ಮಾತನ್ನ ಮರಿಬೇಕಾಯ್ತು. ಸರಿಮಾ, ಇವತ್ತು ಅವತ್ತಿನ ಥರ ಟೈಮ್ಗೆ ಸರಿಯಾಗಿ ಮನೆಗೆ ಬರದೆ ಹೋದ್ರೆ ಬಂದಿರೋ ಗಂಡಿನ ಮನೆಯವ್ರ ಮುಂದೆ ನಿಮ್ಮ ಅಪ್ಪನ ಮರ್ಯಾದೆ. ನೀವು ತಲೆ ತಗ್ಸೋಂಥ ಕೆಲಸ ನಾನು ಮಾಡಲ್ಲ ಅಪ್ಪ. ನಂಗೆ ಸ್ವಲ್ಪ ಟೈಮ್ ಕೊಡಿ. ಮಕ್ಕಳನ್ನ ಅಡ್ಮಿಷನ್ ಮಾಡಿ ನಾನೇ ಅಲ್ಲಿಗೆ ಬಂದು ಅವ್ರ ಹತ್ರ ಸಾರಿ ಕೇಳ್ತೀನಿ. ಏನಮ್ಮ, ಮಕ್ಕಳು ಬಂದಿದ್ದಾರಾ? ಇಲ್ಲಪ್ಪ, ಖಾಲಿ ಬೆಂಚ್ ಮುಂದೆ ನಿಂತಿದ್ದೀನಿ. ಮಕ್ಕಳೇ ಇಲ್ಲದೆ ಹೇಗಮ್ಮ ಅಡ್ಮಿಷನ್ ಮಾಡಿಸ್ತೀಯಾ? ಹೇಗೆ ಪಾಠ ಮಾಡ್ತೀಯಾ? ಗೊತ್ತಿಲ್ಲಪ್ಪ, ಹೇಗೋ ಮಾಡಿಸ್ತೀನಿ. ಸ್ವಲ್ಪ ಟೈಮ್ ಕೊಡಿ ಪ್ಲೀಸ್. ಸರಿ ಮಗಳು. ತಾಯಿ, ಈ ವಿದ್ಯಾದೇವನ ಮುಷ್ಟೇ ಇರೋ ಹಾಗೆ ನೀನೇ ಕಾಪಾಡಬೇಕು. ಈ ಸ್ಕೂಲ್ ಮುಚ್ಚಬಾರ್ದು ಅಂತಂದ್ರೆ ನಂತವ ಒಂದು ಉಪಾಯ ಆಯ್ತು. ಏನಾದ್ರೂ ಮಾಡೋದಿಲ್ಲ ಕೊಡ್ರೆ, ಒಟ್ಟಿನಲ್ಲಿ ನಿಮ್ಮ ಉಪಾಯದಿಂದ ನಮ್ಮ ಕೆಲ್ಸಕ್ಕೆ ಅಪಾಯ ಆಗದೆ ಹೋದ್ರೆ ಅಷ್ಟೇ ಸಾಕು. ಅವ್ರನ್ನ ಕರೆಸಿ ನಾವು ಮಾತಾಡ್ತೀವಿ. ಯಾರನ್ನ? ಅಂಜನಿ ಇನ್ಯಾರನ್ನ? ಆ ಟೀಚರಮ್ಮನ ಕರೆಸಿ. ಸರ್ ಇದ್ರೆ ಇದು ನಮ್ಮ ಗತ್ತು ಅಂದ್ರೆ ಹೊಳೆವ ಬೆಳ್ಮುಗಿಲ ತಾರೆ ಕಣ್ ಮೀಲಾಯ್ಸು ಬಾರೆ ಬಾನಾನ ಬೆಳ್ಳಕ್ಕಿ ಹಂಗೆ ಹೋ ಎದೆಯ ನೀ ಹೋಗ್ದೆ ಹಿಂಗೆ. ಗುಡ್ ಮಾರ್ನಿಂಗ್ ರುದ್ರ ಅವರೇ. ನಂದು ಅದೇ. ನಾನೇ ನಿಮ್ಮನ್ನ ಮೀಟ್ ಮಾಡಬೇಕು ಅಂತಿದ್ದೆ. ಮಕ್ಕಳನ್ನ ಶಾಲೆ ಕರ್ಕೊಂಬರೋದು ಹೇಗೆ ಅಂತ ಯೋಚನೆ ಮಾಡಿದ್ರಾ? ಅದು ರುದ್ರ ಅವರೇ, ಏನಾಯ್ತು? ಅದು ಅದೇನಂತ ಹೇಳ? ಅದು ನಮ್ಮವ್ವ ತುಂಬ ಒಳ್ಳೆಯವ್ರೇ. ರವಾಸ್ ಮುಂಗೋಪ ನಮ್ದೇ ನಡಿಬೇಕು ಅನ್ನೋ ಹಠ ಹಠಯ್ಯ. ನೀ ಒಳ್ಳೆ ಟೀಚರಮ್ಮ. ಈ ಊರ್ನಾಗೆ ಯಾವ ಬಡ್ಡಿ ಇದನ್ನು ನಮ್ಮ ಅವ್ವಂಗೆ ಎದುರು ಮಾತಾಡೋಕ್ಕಿಲ್ಲ. ಅಂಥದ್ರಾಗೆ ನೀವು ಮಾತಾಡ್ಬಿಟ್ರಲ್ಲ, ಅದಕ್ಕೆ ವಸಿ ಕೋಪ. ನ್ಯಾಯ ಕೇಳಕ್ಕೆ ಯಾರಾದ್ರೇನು? ಈಗ ರುದ್ರ ಅವ್ರನ್ನ ನೋಡಿ, ಬೀಯಿಂಗ್ ಅ ಸರ್ವೆಂಟ್ ಆಫ್ ಭುವನೇಶ್ವರಿ ಅಮ್ಮ ಈಸ್ ಟೇಕಿಂಗ್ ಮೈ ಸೈಡ್ ಅಲ್ವಾ ರುದ್ರ ಅವರೇ? ಏನು ಹೇಳ್ತಾವಳ? ಅದು ನೀನು ತುಂಬ ಒಳ್ಳೆಯವನು ಅಂತ ಹೇಳ್ತಾವ್ರೆ. ನಮ್ಮವ್ವನು ಸಾಣೆ ಒಳ್ಳೆಯವ್ರೇ. ಆದರೆ ನೀವು ಹಸಿ ಅವ್ರ ಕೋಪ ಕಮ್ಮಿ ಆಗೋಂಗೆ ಮಾಡ್ಬೇಕು ಅಟ್ಟೆ. ನಾನು ಯಾಕೆ ಅವ್ರ ಕೋಪ ಕಡಿಮೆ ಮಾಡಬೇಕು? ಯಾಕಂದ್ರೆ ಈ ಸ್ಕೂಲ್ ಬಾಗಿಲು ಮುಚ್ಚಬಾರ್ದಲ್ವಾ ಟೀಚರಮ್ಮ? ಅದಕ್ಕೆ ನಾನೇನು ಮಾಡಬೇಕು? ನಮ್ಮ ಅವ್ವಂತವ ಸಮಯ ಕೇಳಬೇಕು. ಸಾರಿ ಕೇಳೋಂಥ ತಪ್ಪು ನಾನೇನು ಮಾಡಿದೆ? ನಾನು ಏನೋ ತಪ್ಪು ಮಾಡಿದೆ, ನಾನು ಯಾಕೆ ಅವ್ರ ಹತ್ರ ಸಾರಿ ಕೇಳಬೇಕು? ನೀವು ಒಳ್ಳೆ ಟೀಚರಮ್ಮ. ಸಮಯ ಕೇಳೋಕ್ಕೆ ತೆಪ್ಪೆ ಮಾಡಬೇಕಾ? ಈ ಪಿಕ್ಚರ್ನಾಗೆ ಕೆಮ್ಮುದ್ದಕ್ಕೆ ಸೀನಿದ್ದಕ್ಕೆಲ್ಲ ಎಚ್ಕುಚ್ಮಿ ಸಾರಿ ಹಿಂಗೆಲ್ಲ ಅಂತಾರಂತಲ್ಲ. ಹಿಂಗಿರುವಾಗ
ಅವನ ಕೋಪ ಕಮ್ಮಿ ಆಯ್ತದ ಅಂದರೆ ಒಂದ್ಕಿತ ಸಾರಿ ಕೇಳ್ಬಿಡೋದಪ್ಪ. ಅದೇ ಬೇರೆ ಇದೇ ಬೇರೆ. ಎಲ್ಲ ಒಂದೇ ಆಗಿದೆ ಟೀಚರಮ್ಮ. ರುದ್ರ ಅವ್ರೆ, ನೀವಾದ್ರೂ ಇವ್ರಿಗೆ ಹೇಳಿ. ಜೀವನದಾಗೆ ತೆಪ್ಪು ಮಾಡದೇ ಇದ್ರು ಆ ದೇವ್ರ ಮುಂದೆ ನಿಂತಾಗ ಅಪ್ಪಿ ತಪ್ಪು ಮಾಡಿದ್ರೆ ಕ್ಷಮಿಸ್ಬಿಡು ಅಂತ ಕೇಳಕ್ಕಿಲ್ವಾ? ಇದು ಹಂಗೆ. ಆದ್ರೆ ಭುವನೇಶ್ವರಿ ಅವರು ನನಗ್ ದೇವ್ರಲ್ವಲ್ಲ. ಆದ್ರೆ ಈ ಹಳ್ಳಿಗೆ ಹಳ್ಳಿ ಜನರಿಗೆ ಅವನೇ ದೇವರು. ಅದೇನೋ ಹೇಳ್ತಾರಲ್ಲ, ದೇವ್ರ ಅಪ್ಪನೇ ಇಲ್ದೆ ಒಂದು ಉಳ್ಕಟ್ಟಿನೂ ಅಲ್ಲಾಡಕ್ಕಿಲ್ಲ ಅಂತ. ನಮ್ಮೂರ್ ಜನನು ಹಂಗೆ. ನಮ್ಮವ್ವ ಹೇಳಲಿಲ್ಲ ಅಂದ್ರೆ ಯಾವ ಮಕ್ಕಳು ಸ್ಕೂಲ್ ಕಳ್ಸಕ್ಕಿಲ್ಲ. ಈಗ ನಾನೇನ್ ಮಾಡ್ಬೇಕು ರುದ್ರ ಅವ್ರೆ? ಕಾಡ್ದಾರಿ ಹೋಗುವಾಗ ಮರ ಒಂಚೂರು ದಾರಿಗೆ ಅಡ್ಲಾಗಿ ಬಾಕೊಂಡಿರ್ತದ, ಹಾಗಂತ ಉಸಿರು ಕೊಡೋ ಮರನ ಕಡಿಯಕ್ಕಾಯ್ತದ? ನಾವೇ ಒಸಿ ತಗ್ಗಿ ಬಗ್ಗಿ ದಾರಿ ಮಾಡ್ಕೊಂಡು ಹೋಗ್ಬೇಕು ಅಲ್ವರ? ನೀವೊಂದ್ಕಿತ ಸಮಯ ಕೇಳ್ಬಿಡಿ, ಮಕ್ಕಳು ಶಾಲೆಗೆ ಬರ್ತವೆ. ಮಕ್ಕಳು ಶಾಲೆಗೆ ಬರ್ತಾರೆ ಅಂದ್ರೆ ಮಕ್ಳಿಗೋಸ್ಕರ ಆದ್ರೂ ನಾನು ಕ್ಷಮೆ ಕೇಳ್ತೀನಿ. ಸರಿ, ನಾನು ಸಾರಿ ಕೇಳ್ತೀನಿ. ಸಾಣೆ ದಿಗಳತ್ತು ಬಿಟ್ಟಿತ್ತು, ಬದುಕೊಂಡ್ಬಿಟ್ಟೆ. ಆ ಟೀಚರ್ ಅಮ್ಮ ನೋಡಿದ ತಕ್ಷಣ ಒಳ್ಳೆ ಆವ್ರಾಣಿನಿಂದ ನುಲಿತಿಯಲ್ಲಣ್ಣ. ಏನಾಗೈತೆ ನಿಂಗೆ? ನನಗೂ ಅದೇ ಅರ್ಥ ಆಯ್ತಾ ಇಲ್ಲ ಕಲ. ಗಿರಿತಿ ಮಾಡ್ತಿದೆ ಹೆಂಗೆ? ಪಿರುತಿ ಅಂತೆ ಪಿರುತಿ. ಏನೋ ಓದ್ರೆ ಹೆಣ್ಮಗ ಅಂತ ಒಸಿ ಮರ್ವಾದೆ ಕೊಟ್ನಪ್ಪ. ದಿಟೋದು ಆಟೆಯ. ನಿನ್ ಸತ್ವಾಗ್ಲು ಆಟೆಯ. ಸರಿ, ಹೋಗಣ್ವಾ? ಅದು ನಾನು ನನ್ನ ಗಾಡೀಲಿ ಬರೋದು, ನೀವು? ಪರವಾಗಿಲ್ಲ, ಈ ಹಳ್ಳಿ ಮಕ್ಳಿಗೆಲ್ಲ ಇಷ್ಟೊಂದು ಕಾಳಜಿ ತೋರಿಸ್ತಿದ್ದೀರಲ್ಲ, ಅಷ್ಟೇ ಸಾಕು. ಈಗ ನೀವು ನಂಗೆ ಮಾಡ್ತಿರೋ ಸಹಾಯನೇ ದೊಡ್ಡದು. ನಡ್ಕೊಂಡೆ ಹೋಗೋಣ. ಏ ಬಿಡ್ತೋನಿ, ಓದುವ ಹೆಣ್ಮಗಿ ಹಿಂಗೆಲ್ಲ ನಡ್ಕೊಂಡು ಹೋಗ್ಬಾರ್ದು. ಏ ಕವಿ, ಟೀಚರ್ ನಮ್ಗೆ ಒಂದು ಗಾಡಿ ಅನಿ ಮಾಡ್ಲಾ? ಕಳ್ಳ ಗಾಡಿನ ಎಲೆ ಗಾಡಿನ? ನಡ್ಕೊಂಡೆ ಹೋಗೋಣ. ಒಬ್ಳೆ ಹೆಣ್ಮಗಿ ಹಂಗೆ ನಡ್ಕೊಂಡು ಹೋಗ್ಬಾರ್ದಲ್ವಾ? ಅದಕ್ಕೆ ನಾನು ಜೊತೆಗೆ ಹೋಗ್ತೀನಿ. ಗಾಡಿ ತಕೊಂಬರಲ್ಲ? ಏ ತಳ್ಕೊಂಬರಲ್ಲ? ಏನ್ರಲ್ಲ ನಡೀತೈತೆ? ಅದೇ ನಂಗೂ ಅರ್ಥ ಆಯ್ತಾ ಇಲ್ಲ ಕಲ. ನಮ್ಮ ಅಣ್ಣ ಗಾಡಿ ಹತ್ತಕ್ಕೆ ಬಿಡೋನಲ್ಲ, ಅಂತದ್ರಾಗಿ ಗಾಡಿ ಚಾವಿನೇ ನಮ್ಮ ಕೈ ಕೊಟ್ಟವನೇ. ಅವನ್ ಚಾವಿ ಬೇರೆಯವ್ರ ಕೈಲಿ ಆಯ್ತಲ್ಲ. ಹಂಗಂದ್ರೆ ನಿನ್ಗೆ ಅರ್ಥ ಆಯ್ಕಿಲ್ಲ ತಳ್ಳು ಒಂದೇ. ಎದೆ ಮ್ಯಾಲೆ ಹಚ್ಚೆ ಹಾಕೈತೆ ನೋಟ, ಮನದಾಗೆ ತುಂಬಿ ಕೊಡುತ್ತೈತೆ ಕಾಟ. ಮುಖವೆಲ್ಲ ಬೆಳ್ಗೆ ಬೆಳ್ಳಿ ಹಾಲಂಗೆ, ಮಾತ್ರ ಜೋರು ಗರ್ಡಿ ಪಟ್ನಂಗೆ. ಓ ಶಿವನೇ, ಈ ಪ್ರೀತಿ ಅಂದ್ರೆ ಹಿಂಗೆನಾ? ನಾನು ಅವಳು ಜೊತೆಯಾದ್ರೆ ಜೋಡಿ ಹಕ್ಕಿನ. ಓ ಶಿವನೇ, ನಂಗಾಗಿರೋದು ಪ್ರೀತಿನ. ನಾನು ಅವಳು ಜೊತೆಯಾದ್ರೆ ಜೋಡಿ ಹಕ್ಕಿನ. ಒಂದು ನಿಮಿಷ. ಹಲೋ, ಹೇಳಿಯಪ್ಪ. ಎಲ್ಲಿದ್ಯಾ ಮಗಳೇ ನೀನು? ಹೊರಟ್ಯಾ? ಇನ್ನೂ ಇಲ್ಲ ಅಪ್ಪ, ಒಂದು ಸ್ವಲ್ಪ ಹೊತ್ತು ಹೊರಡ್ತೀನಿ. ಇವತ್ತು ಗಂಡಿನ ಕಡೆಯವ್ರ ಮುಂದೆ ನಮ್ಮ ಮರ್ಯಾದೆ ತೆಗಿಯೋ ಕೆಲ್ಸನಾ? ಅಲ್ಲಮ್ಮ, ಇವತ್ತು ಮಕ್ಕಳು ಸ್ಕೂಲ್ ಅಡ್ಮಿಷನ್. ನನಗಾಗ್ತಿರೋ ತಲೆ ಬಿಸಿಗೆ ತಲೆ ಸುತ್ತಿ ಬಿದ್ದು ಯಾವ್ದಾದ್ರು ಆಸ್ಪತ್ರೆಗೆ ಸೇರ್ಕೊಂಡ್ಬಿಡ್ತೀನಿ ಅಷ್ಟೇ. ಅಮ್ಮ, ಕೂಲ್, ಬರ್ತೀನಿ. ಎಲ್ರು ಓದ್ದೇನೆ ಹಾಳಾದ್ರೆ ನಿನ್ ಮಗಳು ಓದ್ಬಿಟ್ಟು ಹಾಳಾಗ್ತಾ ಇದ್ದಾಳೆ. ಓದು ಯಾರನ್ನು ಹಾಳು ಮಾಡಲ್ವೇ? ಅದರಲ್ಲೂ ನನ್ನ ಮಗಳು ಗಟ್ಟಿಗಿತ್ತು.
ನಿಮಗೂ ನಿಮ್ಮ ಮಗಳಿಗೂ ದೊಡ್ಡ ನಮಸ್ಕಾರ. ಏಯ್, ಸಕ್ಕರೆ ಎಷ್ಟು ಸೇರೈತೆ ಅಂತ ಸರಿಯಾಗಿ ಲೆಕ್ಕ ಮಾಡಿ ಮಡ್ಗು. ಹೊಸಿ ನಂಗೂ ಹೋಗ್ಲಿ ಅಂತ ನಿಮ್ಮ ಮನೆಗೆ ಎತ್ಕೊಂಡು ಹೋಗ್ಬಿಟ್ಟಿಯಾ? ಸರಿ ಯಜಮಾನ್ರೆ. ಹಾ, ಕಾಪಿ. ಯಾಕ್ರಿ, ಏನಾಯ್ತು? ಇದನ್ನ ಯಾರಾದ್ರೂ ಕಾಪಿ ಅಂತಾರೆ ನಮ್ಮಿ? ಕಲ್ಗಚ್ಚಿದ್ದಂಗೆ ಐತೆ. ಈ ಮದುವೆ ಆಗಿ ಇಷ್ಟು ವರ್ಷ ಆಯ್ತು, ನೀವೊಂದು ಕಾಪಿ ಮಾಡಕ್ ಬರಕಿಲ್ವಲ್ಲ? ಇದು ನೀನೇ ಕುಡ್ಕೊ, ತಗ. ನಿಂಗೆ ನೆಟ್ಟಿಗೊಂದೊಟ್ಟೆ ಕಾಪಿ ಮಾಡಕ್ ಬರಲ್ವಾ ನಿನ್ಗೆ? ನಿನ್ನಿಂದ ನನ್ನ ಗಂಡನ ಹತ್ರ ಕಾಪಿ ಚೆನ್ನಾಗಿಲ್ಲ ಅಂತ ಮುಖ ಕುಗ್ಗಿಸ್ಕೊಂಡೆ. ಅಲ್ಲೇನ್ ಕೆಲಸ ಮಾಡ್ತಿದ್ಯಾ ಅಲ್ಲಿ ಬಿಟ್ಬಿಟ್ಟು ಸಂದಾಗ ಒಂದೊಟ್ಟೆ ಕಾಪಿ ಮಾಡ್ಕೊಂಡ್ ಬರೋಗು. ಸರಿ ಅಮ್ಮ ಅವ್ರೆ. ಅದು ಇರ್ಲಿ ಬಿಡಿ, ನಾವ್ ಹೆಣ್ಣು ನೋಡಕ್ ಬರೋದು, ನಿನ್ ಮಗಳು ನಮ್ಮನ್ನ ಕಾಯಿಸೋದು, ಇದು ನಮ್ಗೆ ಹೊಸದಾ? ಓಕೆ, ಕೊಡೋದು ತಗೊಳ್ಳೋ ವ್ಯವಹಾರದ ಬಗ್ಗೆ ನಿಮ್ಮ ಮಗಳು ಬಂದ ಮೇಲೆ ಮಾತಾಡಬೇಕಾ ಅಥವಾ ಈಗಲೇ ಮಾತಾಡ್ಬೋದಾ? ಅಂದರೆ ವರದಕ್ಷಿಣೆ ಬಗ್ಗೆನಾ? ಚಿಚೆ, ಅಸಹ್ಯ. ನಾವು ವರದಕ್ಷಿಣೆ ಮುಟ್ಟೋದೇ ಇಲ್ಲ. ಆದರೂ ಅಳಿಯನ್ ಲೆವೆಲ್ಗೆ ಉಡುಗೊರೆ ಅದು ಇದು ಏನಾದರೂ ಕೊಡೋದಿರುತ್ತಲ್ಲ. ಮೊದ್ಲೇ ನಮ್ ಬಳಗ ದೊಡ್ಡದು. ಏನ್ರಿ ಹೇಮಾ, ನಿಮ್ ಸೊಸೆ ಅಪ್ಪ ಅಮ್ಮ ನಿಮ್ ಮಗನ್ಗೆ ಏನ್ ಗಿಫ್ಟ್ ಕೊಟ್ರು ಅಂತ ಕೇಳ್ತಾರಲ್ಲ. ಸರಿ, ಏನ್ ನಿಮ್ ನಿರೀಕ್ಷೆ? ಹೆಚ್ಚಿಗೆ ಏನೂ ಇಲ್ಲ. ನಿಮ್ ಮಗಳು ಅಳಿಯ ಓಡಾಡಕ್ಕೆ ಒಂದೊಳ್ಳೆ ಕಾರು. ಅಮ್ಮ, ಮಾರ್ಕೆಟಲ್ಲಿ ಹೊಸದಾಗಿ ಬಂದಿದೆಯಲ್ಲ ಕಡಿಮೆ ಬಜೆಟ್ದು, ಅದು ಸಾಕು. ಕಡಿಮೆನಾ? ಎಷ್ಟು? ಏನೊಂದು 25 ಲಕ್ಷ ಆಗ್ಬೋದು. RTO ಇನ್ಶೂರೆನ್ಸ್ ಎಲ್ಲ ಸೇರಿದ್ರೆ 30 ಹತ್ರ ಆಗುತ್ತೆ. ಹಾಗೆ ನಿಮ್ಮ ಮಗಳಿಗೆ ಒಂದು 250 ಗ್ರಾಮ್ ಬಂಗಾರ, ಅಳಿಯನಿಗೆ 100 ಗ್ರಾಮ್ ಬಂಗಾರ. ಅಷ್ಟೊಂದ? ಏನ್ರಿ ಒಳ್ಳೆ ಹೆಬ್ಬಾವ್ ಬಾಯ್ ಬಿಡ್ತಾ ಇದ್ದೀರಲ್ಲ. ನನ್ ಮಗನ್ ರೇಂಜ್ಗೆ 1 ಕೋಟಿ ಬೆಲೆ ಬಾಳೋ ಕಾರ್ ಕೊಡೋರಿದ್ರು, ಅರ್ಧ kg ಚಿನ್ನ ಕೊಡೋರಿದ್ರು. ಅದೇನ್ ಮಾಡೋದು? ಹೋಗಿ ನನ್ ಮಗ ನಿಮ್ ಮಗಳನ್ನ ಲವ್ ಮಾಡಿದ್ದಾನೆ. ನೋಡಿ, ನೀವು ಕೇಳ್ತಿರೋದನ್ನೆಲ್ಲ ಕೊಡೋಕೆ ಒಂದು 60 ರಿಂದ 70 ಲಕ್ಷ ಖರ್ಚಾಗುತ್ತೆ. ನಮ್ಗೆ ಕಷ್ಟ ಆಗುತ್ತೆ, ನಮ್ಮ ಹತ್ರ ಅಷ್ಟೊಂದು ದುಡ್ಡಿಲ್ಲ. ಹಾಗಾದ್ರೆ ಒಂದು ಕೆಲಸ ಮಾಡಿ, ನಿಮ್ಮ ಮಗಳನ್ನ ನಿಮ್ಮಲ್ಲೇ ಇಟ್ಕೊಂಡು. ಇದೇನ ಭುವನೇಶ್ವರಿ ಅವ್ರ ಮನೆ? ಇದೆಯಾ? ಸರಿ ಬನ್ನಿ. ತಾನೆ. ನಾನು ಮಾಡಿದಿರೋ ತಪ್ಪಿಗೆ ಕ್ಷಮೆ ಕೇಳಕ್ಕೆ ನನಗೆ ಇಷ್ಟ ಇಲ್ಲ. ಆದರೂ ಮಕ್ಕಳು ಭವಿಷ್ಯಕ್ಕೋಸ್ಕರ ಕ್ಷಮೆ ಕೇಳ್ತೀನಿ. ಟೀಚರ್ ಅಮ್ಮ ನನ್ನ ಕಡೆಗೆ ನೋಡಿದ್ರೆ ಸಾಕು, ಎದೆ ಒಳಕ್ಕೆ ಭತ್ತತ್ತನೆ ತೊಗೊಂಡು ಬಡ್ದಂಗೆ ಆಯ್ತದ. ಆಂಜನೇಯ, ಯಾಕಿಂಗೆ? साधिके शरण्ये त्र्यंबके गौरी नारायणी नमोस्तुते सर्वमंगल मांगल्ये शिवे सर्वार्थ साधिके शरण्ये त्र्यंबके गौरी नारायणी नमोस्तुते सर्वमंगल मांगल्ये शिवे सर्वार्थ साधिके शरण्ये ಹೊಟ್ಟೆ ತುಂಬ ಸಕ್ಕರೆ ತಿಳ್ಕೊಂಡು ಒಳಗೆ ಬಂದವಳೆ ಅಂದ್ರೆ ಇದು ಸೊಗಸನೇನೆಯ. ಪ್ರೀತಿಯ ರಂಗು ತುಂಬುವ ಜೋಡಿ ಹಕ್ಕಿಯಾಗುವ, ಪ್ರೀತಿಯ ರಂಗು ತುಂಬುವ ಜೋಡಿ ಹಕ್ಕಿಯ
ಮಾತಪ್ಪನೆ ನೀಡೋ ನಂಗೆ ಇಂದು ಬರವನ್ನ ಈ ದ್ಯಾಪ್ತಿಗೆ ಭಕ್ತನಾದೆ ನಾನಿನ್ನ ನಮ ಜೋಡಿ ಮಾಡಿ ಬೆಳಗು